ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ನಮ್ಮ ನನ್ನ ನಾದ್ನಿ ಇಲ್ಲಿ ನಿಂತ್ಕೊಂಡು ಬಿರಿಯಾನಿ ಮಾಡ್ತಾ ಇದ್ದಾರೆ, ಕೇರಳ ಬಿರಿಯಾನಿ. ನಮ್ಮ ನಾದ್ನಿ ನೆನ್ನೆ ಬಂದರು. ನಾತುನ್ ಚೇಚಿ, ನಾದ್ನಿ ಎಂಡಿಂಗ್ ನಾತುನ್. ನಾತುನ್ ಅಲ್ಲೇ. ಸೊ ಅವ್ರು ಬಿರಿಯಾನಿ ಮಾಡ್ತಾ ಇದ್ದಾರೆ. ನಾನು ಯಾವಾಗೋ ಒಂದ್ಸತಿ ಬರ್ತೀನಿ, ನನ್ನ ಕೈಯಿಂದ ಕೆಲಸ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ஒரு ಎಂತ ಪರಿಯಾ ಅದೆಲ್ಲ ஒரு ರಸ ಅದೆಲ್ಲ ಒಂದು ಮಜಾ ಗೈಸ್. ಹಿಂಗೆ ಯಾವಾಗೋ ಒಂದ್ಸತಿ ಬಂದು ಅವ್ರ ಕೈಯಲ್ಲಿ ಕೆಲಸ ಮಾಡ್ಕೊಳ್ಳೋದು ಎಷ್ಟು ಸುಖ ಗೊತ್ತಾ. ಸೊ ಇವಾಗ ಆಲ್ರೆಡಿ ಇಲ್ಲಿ ಕಂಟೈನರ್ ಅಲ್ಲಿ, ಈ ವೆಸಲ್ ಅಲ್ಲಿ ಅನ್ನ ಬೇಯ್ತೈತೆ, ಜೀರಾ ರೈಸು. ಇವ್ರು ಮಾಡೋದೇ ಡಿಫ್ರೆಂಟ್ ಸ್ಟೈಲ್. ಆಕ್ಚುಲಿ ಸ್ಟಾರ್ಟಿಂಗ್ ನಮ್ಮ ಎಡಕನಾಯರ್ನು ಚೀಚಿ ಛೇ ಏನ್ ಹಾಕಿದ್ರು ಗೊತ್ತಾ ಗೈಸ್, ಇದಲ್ಲಿ ತುಪ್ಪ ಹಾಕಿದ್ರು, ಮತ್ತೆ ಸ್ಪೈಸಿ ಐಟಮ್ ಹಾಕ್ಬಿಟ್ಟು ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಬಿಸಿನೀರು, ಅಲ್ಲಿ ನೀರ್ ಕಾಯಿಸ್ಕೊಂಡು ಆ ಬಿಸಿನೀರ್ನ ಇದಕ್ಕೆ ಉಯ್ದ್ರು. ಇವಾಗ ಉಯ್ದ್ಬಿಟ್ಟು ಕಲ್ಸ್ಮೇಲೆ ಇವಾಗ ಬಾಯ್ಲಿಂಗ್ ಇಕ್ಕಿದ್ದಾರೆ. ಐ ಮೀನ್ ಅನ್ನ ಬೇಯಬೇಕು ಅಂತ. ಸೈಡ್ ಅಲ್ಲಿ ಮಸಾಲಾಗೆ ಚಿಕನ್ ಕಬಾಬ್ ತರ ಫ್ರೈ ಮಾಡ್ಕೊಂತ ಇದ್ದಾರೆ. ಫಸ್ಟ್ ಇದು ಮಸಾಲ ಹಾಕಿರೋದು, ಚಿಕನ್ ಮಸಾಲ, ಐ ಮೀನ್ ಕಬಾಬ್ ಮಸಾಲ. ಅದ್ ಬೆಂದ್ಮೇಲೆ ಏನಾಗತ್ತೆ ಅಂತ ಹೇಳ್ತೀನಿ ಅಲ್ವಾ ವಿನಯ್ ചേച്ചി പറ. എന്റെ യൂട്യൂബ് ചാനലിലേക്ക് നിങ്ങൾ പറ. അങ്ങനെ ഒന്നുമില്ല അല്ലേ? ರಸമുണ്ട്. ನೋಡಕ್ ಚೆನ್ನಾಗಿ ಕಾಣ್ತಾ ಇದ್ದೀರಾ. ನಾಚಿಕೆ ಗೈಸ್, ನಾನು ಎತ್ಕೊಂಡ್ರೇನೆ ನಾಚಿಕೆ ಇವನಿಗೆ. ನಾಚಿಕೆ ಅಂದ್ರೆ ನಾನ್ ಮಾತಾಡಿದ್ರೇನೆ ಇವನಿಗೆ ನಾಚಿಕೆ, ಏನೋ ನಾಚಿಕೆ, ಗರ್ಲ್ ಫ್ರೆಂಡ್ ತರ. ನೋಕಿ ಇವಳೆ ನೋಕಿ. ಯಾರ ದೇವೇಟ ತರನೇ ಆಡ್ತಾನೆ ಗೈಸ್ ಇವನು. ಚೇಚಿ ಹೇಳ್ತಾರೆ ಇವನು ಡಿಟ್ಟು ದೇವೇಟನೇ ಅಂತ. ಇಲ್ಲ ಕಣ್ಣೆಲ್ಲ ಅವ್ರ ಪೋಲೆ ಇಲ್ಲ, ಕಣ್ಣೆಲ್ಲ ಒಂಥರ ಇಲ್ಲ, ಕಣ್ಣೆಲ್ಲ ಅವ್ರ ಅಪ್ಪ ತರ ಅಲ್ಲೇ. ಮುಟ್ಟ ತಿಂದಿನ ಏನೋ ಮಾಡ್ತಾ ಇದಾರೆ ಗೈಸ್. എണ്ണ ಹಾಕ್ಬಿಟ್ಟು ಟೊಮೆಟೊ ಗೊಜ್ಜು ತರ ಮಾಡ್ತಾ ಇದಾರೆ. ಮತ್ತೆ ಕರಿ ಲೀವ್ಸ್ ಹಾಕ್ಬಿಟ್ಟು ಗಾರ್ಲಿಕ್. ಗೈಸ್ ಫೈನಲಿ ಬಿರಿಯಾನಿ ರೆಡಿ ಆಗಿದೆ ಅಂತ. ಇದು ಯಾವ ಬಿರಿಯಾನಿ ಗೊತ್ತಿಲ್ಲ ಗೈಸ್. ಗೀ ರೈಸ್ ಮತ್ತೆ ಚಿಕನ್ ಕರಿ ತರ ಇದೆ. ನಾನಿವತ್ತು ಬಿರಿಯಾನಿ ತಿಂತಾ ಇಲ್ಲ, ಚಪಾತಿ ಮಾತ್ರ ತಿಂತಾ ಇದೀನಿ. ದೇವೇಟ ಕನ್ನಿ ಕುಡಿತಾ ಇದಾರೆ. ಅಚ್ಚ ಕನ್ನಿನ ನನಗೆ ನಮ್ಮಮ್ಮ ಬಿರಿಯಾನಿನೇ ತುಂಬಾ ಇಷ್ಟ. ಇವ್ರ ಬಿರಿಯಾನಿ ಎಲ್ಲ ನಂಗೆ ಇಷ್ಟನೇ ಇಲ್ಲ. കളർ ഇട്ടെങ്കിലും പക്ഷെ കറി പിന്നെ റൈസ് ഒരുപോലെയല്ല ഉണ്ടാവണം. ഒരുമിച്ചിട്ടോ? അയ്യേ ഇത് നെയ്ച്ചോറാവും. പിന്നെ ചേച്ചി എന്താ ചെയ്യാത്തെ? ഓ അത് ചെയ്യാനായിരുന്നു. സർ ചിക്കൻ ലെഗ് പീസ് ഞാൻ എടുക്കട്ടെ? പറ ചേച്ചി. ಇಲ್ಲ ഞാൻ എടുക്കട്ടെ? ಏನಿಬ್ರು ಮಕ್ಳಿಗೆ ಅಂತ ಆಟ ಆಡ್ತಾ ಇದಾರೆ ಅಲ್ಲಿ. ഞാനെന്നെ പറഞ്ഞത് ഇന്നലെ വാഷാക്കപ്പോ ഒരു പ്രീതുട്ടൻ ഒന്ന് ധ്യാനുട്ടൻ ഞാനെന്നെ പറഞ്ഞതല്ല മേ.
കിട്ടൂലല്ലേ? ഇത് ലെഗ് പീസ് ചേച്ചി, ലെഗ് പീസ്. ഓ ഇല്ല ഇല്ല ഇല്ല. ആ നമുക്ക് കളിക്കാൻ. ഞാൻ ചപ്പാത്തി, ഞാൻ ഡയറ്റಲ್ಲಿ ಇದ್ದೀನಿ ಗೈಸ್. വേണ്ട, ഇവര് ഉപ്പുപ്പല്ലേ ഇರ್ತಾರಪ್ಪ. വേണ്ട ബേബി. വിളിച്ചിട്ട് പറ. പറഞ്ഞോ? ಮೂರ್ ಸತಿ ಗೈಸ್ ಇವನು ಅಮ್ಮ 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 ಅಂತ ಕರೆದ್ಬಿಟ್ಟು ಬಿರಿಯಾನಿ ಸೂಪರ್ ಅಂತೆ, ಅಷ್ಟಿಷ್ಟ ಅಂತೆ ಅವ್ರ ಅಮ್ಮ ಬಿರಿಯಾನಿ. ಗೈಸ್ ನಾವು ಊಟ ಎಲ್ಲ ಮಾಡಿ ಆಯ್ತು. ಸೊ ಎಲ್ಲಾರ್ಗು ಮ್ಯಾಂಗೋ ಕಟ್ ಮಾಡ್ತಾ ಇದೀವಿ. ಸೊ ತೋರಿಸ್ತೀನಿ ರೀ, ಒಂದು ಪ್ರಾಕ್ಟೀಸ್ ಸೆಷನ್ ನಡೀತಾ ಇದೆ. ನಾಳೆ ಹಲ್ದಿ ಫಂಕ್ಷನ್ ಇದೆ, ಸೊ ಅಲ್ಲಿ ಆಡ್ಬೇಕು. ഞാൻ പാടും. ಅದು ಮಸಾಯಿ. ಸೊ ನಾಳೆ ಹಲ್ದಿ ಫಂಕ್ಷನ್ ಇದೆ, ಅಲ್ಲಿ ನಾನು ಡ್ಯಾನ್ಸ್ ಆಡ್ತಾ ಇದ್ದೀನಿ. ಮತ್ತೆ ದೇವೇಟ ಬಂದು ಡ್ಯಾನ್ಸ್ ಆಡ್ತಾ ಇದ್ದಾರೆ, ಚೇಚಿ ಸಾಂಗ್ ಆಡ್ತಾ ಇದ್ದಾರೆ. ಮ್ಯಾಂಗೋ ಸೀಸನ್ ಬಂತು, ನನ್ನ ಜೀವನೇ ಹಿಂಡುತ್ತೆ, ಅಷ್ಟು ಟೇಸ್ಟ್ ಅಲ್ಲಮ್ಮೆ. ಇಲ್ಲಿ ನೋಡಿ ಒಬ್ರು ಚಿಕ್ಕ ಮಕ್ಳು ತರ ತಿಂತಾ ಇದಾರೆ. ಏನ್ ಟೇಸ್ಟ್ ಗೈಸ್. ನಮ್ಮ ಅಪ್ಪ ಅಂತೂ ಇದು ಪ್ರಾಣ. ಕಳಿಕು ನಮಗೇನು ನಾಚಿಕೆ ಇಲ್ಲ, ಯಾರು ನೋಡ್ತಾ ಬಿಡ್ತಾರೋ, ನಾವು ತಿಂತಾ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋ ತೆಗಿಯಾಗ ಒಂದು ನಾಚಿಕೆ ತರ ಆಕ್ಟ್ ಮಾಡೋದು ಅದೆಲ್ಲ ಇಲ್ಲ ಅಂತೆ. ಯಾರು ನೋಡ್ತಾರೋ ಬಿಡ್ತಾರೋ, ನಾವು ತಿನ್ನೋದನ್ನ ತಿಂತಾ ಇರ್ತೀವಿ, ನಾವು ಆಕ್ಟ್ ಎಲ್ಲ ಮಾಡಲ್ಲ ಅಂತೆ. ಸರ್ವಾಂಟಿಕಾ ಇವಾಗ ತಗೊಂಡೋಗ್ತಾ ಇದ್ದೀನಿ. ಇವಾಗ ಇದು ಅಲ್ಲಿ ಇಟ್ಬಿಟ್ರೆ ಇನ್ನು ನನ್ನ ಕೈಗೆ ಸಿಗಲ್ಲ, ಒಂದೂ ಸಿಗಲ್ಲ. ಧ್ಯಾನೂಟ, ಇದು ಧ್ಯಾನೂಟಕ್ಕಲ್ಲೋ. ಇಲ್ಲ 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 ವಾ ಪ್ರೀತೂಟ ಎവിടെ ಚಿಚ್ಚಿ? ಪ್ರೀತೂಟ ಮಾಂಗ ಮೆಲ್ಲ ದೈವ ಶಿಲ್ಪಮಾಯುಳು ರೂಮ್ ಫುಲ್ಲು ಜನ. ಈ ಥರ ಇರೋದೇ ಇಲ್ಲ ಗೈಸ್ ನನ್ನ ರೂಮು. ಒಂದು ಕಡೆ ಅಮ್ಮುಕುಟಿ ಮಲಗಿದ್ದಾರೆ, ಅಚ್ಚ ನನ್ನ ಪಕ್ಕ ಕೂತಿದ್ದಾರೆ, ಚೇಚಿ ಅಲ್ಲಿ ನೇಲ್ ಪಾಲಿಶ್ ತೆಗಿತಾ ಇದ್ದಾರೆ, ಇಬ್ಬರು ಮಕ್ಕಳು ಆ ಕಡೆ ಈ ಕಡೆ ಆಟಾಡ್ತಾ ಇದ್ದಾರೆ. ಇವರು ಚೇಚಿ ಮಕ್ಕಳೆಲ್ಲ ಬಂದರೆ ಹಿಂಗೆ ಯಾವಾಗಲೂ ನಮ್ಮ ಮನೇಲಿ ನನ್ನ ರೂಮಲ್ಲಿ ಹಿಂಗೆ ಯಾವಾಗಲೂ ಬಂದು ಚರ್ಚೆ ಆಗಲಿ ಮಾತಾಡೋದಾಗಲಿ ಊಟ ಆದಮೇಲೆ ಹಿಂಗೆ ಕೂತ್ಕೊಂಡ್ಬಿಡ್ತೀವಿ. ಇವ್ ನಮ್ಮ ರೂಮಿಗೆ ಬಂದ್ರೆ ಹಿಂಗೆ ಎಲ್ಲ ಚೇಂಜ್ ಇಲ್ಲ ನೋಡ್ಕೊಂಡಿರ್ತಾನೆ. ಗೈಸ್ ಇವಾಗ ಯಾರು ಇಲ್ಲ ರೂಮಲ್ಲಿ ನೋಡಿ. ಬೆಡ್ಡು ಹಿಂಗೆ ಯಾವ ಲಕ್ಷಣದಲ್ಲಿ ಇಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಎಲ್ಲರೂ. ಅಲ್ಲಿ ನೋಡಿ ಒಂದು ಮಾಡಮ್ಮ ಮಲಗಿದ್ರು, ಇಲ್ಲೇ ಮಲಗಿದ್ರು. ಟೈಮ್ ಆಯ್ತಂತೆ ಎದ್ದು ಇವಾಗ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ಇವಾಗ ನಾನು ಎಕ್ಸಸೈಸ್ ಮಾಡ್ತಾಯಿದ್ದೀನಿ ನೋಡಿ, ಡಂಬಲ್ ಇಕ್ಕಿದ್ದೀನಿ. ಇವಾಗ ದೇವೇಟ ಬಂದು ಅವರು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾರೆ. ಇದಾದಮೇಲೆ ಫ್ರೆಶ್ ಅಪ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್